ಮಳೆಯ ಅವಾಂತರ ಕೂಡ ರಾಜ್ಯವನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಯಾಕೆಂದರೆ ಮಳೆಯ ಅವಾಂತರದಿಂದ ರಾಜ್ಯದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವರುಣನ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಬೆಳಗಾವಿ ಚಿಕ್ಕೋಡಿಯ ಹಲವೆಡೆ ಜಲಮಯವಾಗಿದೆ. ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಬೆಳಗಾವಿಯಲ್ಲಿ ಓರ್ವ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಇತ್ತ ಚಿಕ್ಕೋಡಿಯಲ್ಲಿ ಹಳ್ಳಕ್ಕೆ ಬಿದ್ದ ಒಬ್ಬರು ಪ್ರಾಣಾಪಾಯದಿಂದ ಜಸ್ಟ್ ಪಾರಾಗಿದ್ದಾರೆ. ಹುಬ್ಬಳ್ಳಿ, ಬಳ್ಳಾರಿ, ದಾವಣಗೆರೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಜಮೀನುಗಳು ಜಲಾವೃತವಾಗಿವೆ. ಸೊ ದೃಶ್ಯಗಳನ್ನು ಒಂದೊಂದೇ ನಾವು ನೋಡ್ತಾ ಇದ್ದೀರಾ. ಒಂದನೇ ದೃಶ್ಯ ಹುಬ್ಬಳ್ಳಿಯ ದೃಶ್ಯ ತೋರಿಸಿ ಕೊಚ್ಚಿ ಹೋಗ್ತಾ ಇರುವಂತಹ ವ್ಯಕ್ತಿ. ಎರಡನೇ ದೃಶ್ಯ ಚಿಕ್ಕೋಡಿ, ಹಳ್ಳಕ್ಕೆ ಬಿದ್ದವನ ರಕ್ಷಣೆ ಮಾಡ್ತಾ ಇರೋದು. ಮೂರನೇ ದೃಶ್ಯ ಬೆಳಗಾವಿ, ಮನೆಗಳಿಗೆ ಚರಂಡಿ ನೀರು ನುಗ್ಗಿರೋದು. ಇನ್ನು ನಾಲ್ಕನೇ ದೃಶ್ಯ ರಸ್ತೆ ಮತ್ತು ಜಮೀನುಗಳು ಜಲಾವೃತ ಆಗಿರೋದು. ಐದನೇ ದೃಶ್ಯ ಶಾಲಾ ಕಾಂಪೌಂಡ್ ಕುಸಿತ ಆಗಿರೋದು. ಸೊ ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಜೋರಾಗಿದೆ. ನಿರಂತರ ಮಳೆಗೆ ಮನೆ ಕುಸಿದು ಓರ್ವ ವೃದ್ಧೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಫಕೀರವ ಲಕ್ಷ್ಮಣ್ ಹಾವೇರಿ ಮೃತ ವೃದ್ಧೆಯಾಗಿದ್ದಾರೆ. ಅವಶೇಷಗಳಡಿ ಸಿಲುಕಿ ಇದ್ದಂತಹ ಈ ವೃದ್ಧೆಯ ಮೃತದೇಹವನ್ನು ಗ್ರಾಮಸ್ಥರು ಹೊರತೆಗೆದಿದ್ದಾರೆ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಬರ್ಲಿ ಓಕೆ, ಇದು ಈ ದಿನದ ರಾ ನ್ಯೂಸ್. ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.